ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಸಜ್ಜಕ ಮಾಡೋದ ಹೆಂಗಂತ ತೋರಿಸ್ತೇನೆ. ಸಜ್ಜಕ ಅಂದ್ರೆ ಅಂದ್ರೆ ಬನ್ಸಿ ರವೆದ ಉಪ್ಪಿಟ್ಟು ಮಾಡ್ತೀವಲ್ಲ, ಅದೇ ರವೆದ ಸಜ್ಜಕ ಮಾಡೋದ ಹೆಂಗಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನಾನು ಇಲ್ಲಿ ಕಿರಾಣಿ ಸ್ಟೋರಿಂದ ಈ ಥರ ಬನ್ಸಿ ರವೆ ತರಿಸಿದ್ದೀನಿ ರೀ, ದಪ್ಪ ರವೆ. ಮತ್ತು ನಾನು ಇಲ್ಲಿ ಒಂದು ದೊಡ್ಡ ಬಟ್ಟಟ ಬೆಲ್ಲವನ್ನು ತೊಗೊಂಡಿನಿ, ಪುಡಿ ಬೆಲ್ಲ. ಆಮೇಲೆ ನಾನು ಅರ್ಧ ಜಾಜಿಕಾಯಿ, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿನಿ. ನೀವು ಬೇಕಾದ್ರೆ ಒಣ ಶುಂಠಿ ತೊಗೋಬೋದ್ರಿ. ಇದನ್ನು ಮಾಡೋಕೆ ಒಂದು ಬಾಂಡ್ಲಿ ಇಟ್ಕೊಂಡು ಇದನ್ನು ಚಲೋ ನನಗೆ ಹಿಂಗೆ ಫ್ರೈ ಮಾಡಕತ್ತೀನಿ ನೋಡ್ರಿ. ಇದ್ರೊಳಗೆ ನೀವು ಏನು ಹಾಕೋಲ್ದ ಹಂಗೆ ಹುರಿಬೋದು. ಬೇಕಾದ್ರೆ 1 ಚಮಚೆ 2 ಚಮಚೆ ತುಪ್ಪವನ್ನು ಆದರೂ ಹಾಕ್ಕೊಂಡು ಚಲೋತ್ನಾಗಿ ಇದನ್ನು ಹುರಿರಿ. ಆಮೇಲೆ ಇದು ಬನ್ಸಿ ರವೆ ಹುರಿತಾನೆ ಒಂಥರ ಸ್ಮೆಲ್ ಬರುತ್ತೆ, ಅಂದರೆ ಹುರಿದಿದೆ ಅಂತ ಅರ್ಥ ನೋಡಿರಿ. ನಾನು 1 ಚಮಚೆ ತುಪ್ಪವನ್ನು ಹಾಕ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ರೀ. ಸಜ್ಜಕ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಲ್ಲ ತಿನ್ನಲ್ಲ ಅಂತೀರ ಒಬ್ಬೊಬ್ಬರು, ಬೆಲ್ಲ ಹಾಕಿ ಮಾಡಿ ಈ ಥರ ಸಜ್ಜಕ ಮಾಡಿರಿ, ತಿನ್ನಿರಿ, ತುಂಬಾ ಟೇಸ್ಟಿ ಆಗ್ತೈತಿ ನೋಡಿರಿ. ನಾನು ಯಾವ ರೀತಿ ಹುರಿದ ತಗೊಂಡೀನಿ ರೀ, ತುಂಬಾ ಸ್ಮೆಲ್ ಬರ್ತಿತ್ತು. ಮತ್ತು ನೀವು ಹುರಿದಿದ್ದತ್ತ ಗೊತ್ತಾಗ್ತೈತಿ ಇಲ್ಲಿ ನೋಡ್ರಿ. ಮೊದಲಿಗೆ ನಾನು ಇಲ್ಲಿ ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೆ 2 ಗ್ಲಾಸ್ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳಕತ್ತೀನಿ. ನೀವು ಸಜ್ಜಕ ಗಟ್ಟಿಯಾದರೂ ಮಾಡ್ಕೋಬೋದು, ಸ್ವಲ್ಪ ಮಂದಂಗಿ ಮೆತ್ತಗಂಗಿ ಮಾಡ್ಕೋಬೋದು. ನಿಮ್ಗೆ ಯಾವ ಹದಕ್ಕೆ ಬೇಕಾ ಅದಕ್ಕೆ ಮಾಡ್ಕೋಬೋದು. ನಿಮಗೆ ಇಲ್ಲಿ ಬೇಕಾಗಿದ್ದರೆ ನೀವು 2.5 ಗ್ಲಾಸ ನೀರು ಹಾಕೋಬೋದು, 3 ಗ್ಲಾಸ ನೀರು ಬೇಕಾದ್ರೆ ಹಾಕ್ಕೋಬಹುದು ನೋಡಿರಿ. ನಾನು 2 ಗ್ಲಾಸ್ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ, ಆಮೇಲೆ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೀನಿ ರೀ. ಇವಾಗ ನೀರು ಕುದಿ ಬರಾಕತ್ತೈತಿ. ಕುದಿ ಬಂದ ಬಳಿಕ ಹುರಿದಿರುವ ಬನ್ಸಿ ರವೆನ ಅದಕ್ಕೆ ಹಾಕಿ ಇದನ್ನು ಬಳೋದನ್ನು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ರಿ. ಅಂದ್ರೆ ಒಂದು ಕುದಿ ಬರಬೇಕು ಇದು ನೋಡಿರಿ. ನಾನು ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು ಸ್ವಲ್ಪ ಕುದಿಯಲ್ಲಿ ಬಿಡ್ತೇನೆ ರೀ ನೋಡಿರಿ. ಬಾಳೆಹಣ್ಣು ಕುದಿಸೋದು ಬೇಡ, ಆಮೇಲೆ ಬೆಲ್ಲ ಹಾಕೋದೈತಲ್ಲ. ಆಮೇಲೆ ನಾನು ಬೆಲ್ಲವನ್ನು ಹಾಕ್ಕೊಂಡ ನೋಡಿರಿ, ಈ ರೀತಿ ನಾನು ಪುಡಿ ಬೆಲ್ಲನ ತೊಗೊಂಡಿನಿ ರೀ. ಇದು ಆರ್ಗ್ಯಾನಿಕ್ ಬೆಲ್ಲ ಐತ್ರಿ, ಆರೋಗ್ಯಕ್ಕೂ ತುಂಬಾ ಒಳ್ಳೇದ್ರಿ ಈ ಥರ ಬೆಲ್ಲ. ಮತ್ತು ನೋಡಿರಿ, ಹಿಂಗೆ ಬೆಲ್ಲ ಹಾಕ್ಕೊಂಡ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರಿ. ಅದ್ರಾಗ ಒಂದು ಸ್ವಲ್ಪ ಕಣ್ಣಿದ್ದು ಬೆಲ್ಲದ ಅದನ್ನು ಈ ಥರ ಸ್ಪೂನಿಂದ ನಾನು ಒಡಿಲಾಕತ್ತೀನಿ ರೀ. ಅಂದ್ರೆ ಆಮೇಲೆ ಇದು ಒಡೆಯಂಗಿಲ್ಲ ಅಂಥೇಳಿ ಕುದಿಯಾಗ ಒಡ್ಕೋತತಿ, ಏನು ಪರವಾಗಿಲ್ಲ. ಆದರೂ ನಾನು ಈ ರೀತಿ ಮಾಡಾಕತ್ತೀನಿ ರೀ. ಇದಕ್ಕೆ ನಾನು ಹೆರ್ಚಿರುವ ಒಣ ಕೊಬ್ಬರಿಯನ್ನು ಹಾಕ್ಕೋತಾ ಇದ್ದೀನಿ, ಹಸಿ ಶುಂಠಿ, ಆಮೇಲೆ ಜಾಜಿಕಾಯಿ ಅರ್ಧ ಹೆರಚಿ ಇದ್ರಾಗ ಸೇರಿಸ್ಕೊಂಡ ಒಂದು ಸ್ವಲ್ಪ ಇದನ್ನು ಕುದಿಸಿ ತೆಗೆದ್ರೆ ರುಚಿಯಾದ ಸಜ್ಜಕ ರೆಡಿ ಆಯ್ತು ನೋಡಿರಿ. ಇದ್ರ ಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ತಿನ್ಬೋದು ರೀ, ಆಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡಿರಿ. ರುಚಿಯಾದ ಅಂತ ಒಂದು ರೆಸಿಪಿ ಐತ್ರಿ. ಪ್ಲೀಸ್ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ನಾಳೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.